Hi all, welcome back to the Saumya's Lifeline. Welcome to the new vlog. ಇನ್ನೇನು ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ. ಪ್ರೆಸೆಂಟ್ ಆಷಾಢ ನಡೀತಾ ಇದೆ. ನೆಕ್ಸ್ಟು ಶ್ರಾವಣ, ಅಂದರೆ ಒಂದೊಂದಾಗಿ ಹಬ್ಬಗಳು ಇನ್ನು ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಸೊ ಇನ್ನು ಹೆಣ್ಮಕ್ಳಿಗೆ ಮನೆ ಕೆಲಸದ ಜೊತೆಗೆ ಅಡುಗೆ ಎಲ್ಲ ಕೆಲಸದ ಜೊತೆಗೆ ದೇವರ ಸಾಮಾನು ಕೂಡ ತೊಳೆಯೋದು ಒಂದು ದೊಡ್ಡ ತಲೆನೋವಾಗಿರುತ್ತೆ. ಅಂದರೆ ತುಂಬ ಗಾಢವಾಗಿ ಕಲೆಗಳು ಕೂತಿರುತ್ತೆ, ತುಂಬ ಗಂಟೆಗಟ್ಟಲೆ ಉಜ್ತಾ ಕೂತ್ಕೋಬೇಕು ಆಗುತ್ತೆ. ಸೊ ಹಾಗಾಗಿ ನಾನೊಂದು ಫಟಾಫಟ್ ಅಂತ ಹೇಳಿ ಒಂದು ಹೋಮ್ ಮೇಡ್ ಪೌಡರ್ ಹೇಗೆ ತಯಾರಿಸೋದು ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೇನು ಹೆಚ್ಚಾಗಿ ಖರ್ಚಾಗೋದಿಲ್ಲ. ಸೊ ನಾನಿಲ್ಲಿ ಮುಂಚೆ ಪೀತಾಂಬರಿ ಪೌಡರ್ನ ಹಾಕ್ತಾ ಇರಲಿಲ್ಲ, ಬಟ್ ಮನೇಲಿತ್ತು ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಫಸ್ಟ್ ಒಂದು ಬಾಕ್ಸಿಗೆ, ಅಂದರೆ ಈ ಬಾಕ್ಸಲ್ಲಿ ಫಸ್ಟು ನಾನು ಪೀತಾಂಬರಿ ಪೌಡರ್, ಅಂದರೆ ಒಂದೇನೋ 10-20 ಗ್ರಾಮ್ಸ್ ಇದೆ ಅಷ್ಟೇ ಅದು. ಸೊ ಆ ಪೌಡರ್ ಜೊತೆಗೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅರಿಶಿನ ಯಾಕೆ ಹಾಕಿದ್ದೀನಿ ಅಂದರೆ, ಸೊ ದೇವ್ರ ಸಾಮಾನುಗಳನ್ನ ಮತ್ತು ದೇವ್ರ ಕೋಣೆನ ಆಲ್ಮೋಸ್ಟ್ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ತೊಳಿಬೇಕು, ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಮಿಕ್ಸ್ ಮಾಡಿದ್ದೀನಿ. ಇನ್ನು ನಾನು ಸ್ವಲ್ಪ ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ. ಇನ್ನು ಉಪ್ಪು ನಾರ್ಮಲ್ ನಮ್ಮ ಮನೇಲಿ ಯಾವುದು ಉಪ್ಪು ಇರುತ್ತೋ ಹಾಗೆ, ನಾನು ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಇದು ಬಿಟ್ಟರೆ ಇಲ್ಲಿ ಸ್ಪೆಷಲ್ ಆಗಿರೋಂಥ ಐಟಮ್ ಅಂತ ಹೇಳಿದರೆ ಲೆಮನ್ ಸಾಲ್ಟ್. ಯಾವುದೇ ಒಂದು ಶಾಪಲ್ಲಿ, ಜನರಲ್ ಸ್ಟೋರಲ್ಲಿ ಇದು ಈಸಿಯಾಗಿ ಸಿಗುತ್ತೆ. ಒಂದು 10-20 ರೂಪಾಯಿಯಷ್ಟು, ಅಂದರೆ 10 ಗ್ರಾಮ್ಸು 20 ಗ್ರಾಮ್ಸು ಒಂದು 20-30 ರೂಪಾಯಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನು ಕೋಲ್ಗೇಟ್ ಪೌಡರ್, ಇನ್ ಕೇಸ್ ಬೆಳ್ಳಿ ಸಾಮಾನ ನಾವು ಬೇರೆ ಇದರಲ್ಲಿ ತೊಳೆಯಲ್ಲ ಅಂತ ಆದರೆ ಸ್ವಲ್ಪ, ಈಗ ನಾನು ಕೋಲ್ಗೇಟ್ ಪೌಡರ್ನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ನೊರೆ ಬರಲಿ ಅಂತ ಅಷ್ಟೇ, ಜಾಸ್ತಿನ ಹಾಕ್ತಾಯಿಲ್ಲ, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟು ಐಟಮ್ನ ಹಾಕ್ಕೊಂಡು ಆಲ್ಮೋಸ್ಟ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ಕೆಲವೊಂದು ಐಟಮ್ ಸ್ಕಿಪ್ ಮಾಡ್ಬೋದು, ಅಂದರೆ ನೀವು ಪೀತಾಂಬರಿ ಪೌಡರ್ ಸ್ಕಿಪ್ ಮಾಡ್ಬೋದು, ದೆನ್ ಉಪ್ಪನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಲೆಮನ್ ಸಾಲ್ಟು ಅಷ್ಟು ಪವರ್ಫುಲ್ ಆಗಿರುತ್ತೆ, ಉಪ್ಪನ್ನು ಸ್ಕಿಪ್ ಮಾಡ್ಬೋದು. ಇನ್ನು ಬಿಟ್ಟರೆ ಕಡಲೆ ಹಿಟ್ಟು, ಅರಿಶಿನ ಮತ್ತು ಲೆಮನ್ ಸಾಲ್ಟ್ ಈ ಏನಿದೆಯಲ್ಲ ಇದನ್ನು ಮಾತ್ರ ನೀವು ಹಾಕಿ ಯೂಸ್ ಮಾಡ್ಬೋದು. ಇನ್ನು ಕೆಲವೊಬ್ಬರು ನಿಂಬೆಹಣ್ಣನ್ನು ಹಾಕ್ತಾರೆ, ಜೊತೆಗೆ ಮೊಸರನ್ನ ಕೂಡ ಹಾಕ್ತಾರೆ. ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು, ಸ್ವಲ್ಪ ವಾಸನೆ ಬರುತ್ತೆ, ಆಗೋ ಥರ ಆಗುತ್ತೆ. ಹಾಗಾಗಿ ಅದನ್ನು ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದಾಗಿನಿಂದ ಇನ್ನೇನು ನಾಳೆ ದೇವ್ರ ಪೂಜೆ ಮಾಡಬೇಕು ಅಂತ ಅಂದಾಗ ಒಂದು ದಿನ ಹಿಂದೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಇಟ್ಕೋತಿದ್ದೆ. ಇನ್ನು ಪೂಜೆ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಈಸಿಯಾಗಿ ವಾಶ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಇದರಲ್ಲಿ ಕಲೆಗಳೆಲ್ಲ ಹೋಗುತ್ತೆ. ಈಗ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ನಾನು ಜಸ್ಟು ಶುಕ್ರವಾರ, ಆಷಾಢ ಶುಕ್ರವಾರ ಇರೋದ್ರಿಂದ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಗುರುವಾರ ನಂಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ನಾನು ವಾಶ್ ಮಾಡಿರಲಿಲ್ಲ, ಜೊತೆಗೆ ಪೌಡರ್ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ. ಇನ್ನು ಜಸ್ಟ್ ಈ ಸ್ಪೂನಿಂದ ನಾನೇನು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಲ್ಲ ಆ ಸ್ಪೂನಿಂದ 2 ಸ್ಪೂನಷ್ಟು ಪೌಡರ್ನ ನಾನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು, ಯಾಕಂದರೆ ಲೆಮನ್ ಸಾಲ್ಟ್ ಇರುತ್ತೆ, ಉಪ್ಪಿರುತ್ತೆ, ಸ್ವಲ್ಪ ಸೋಡಾ ಪುಡಿ ಇರುತ್ತೆ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ, ಸ್ವಲ್ಪ ಅದು ಕರಗಬೇಕು. ಆದರೆ ನಾನಿಲ್ಲಿ ಇನ್ನು ತಾನೇ ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ಅದನ್ನು ರೆಸ್ಟಿಗೆ ಬಿಡ್ತಾ ಇಲ್ಲ. ನೀವೇನಾದರೂ ಸ್ವಲ್ಪ ಅದೇ ದೇವ್ರ ಐಟಮ್ನ ಎಲ್ಲ ನೀವು ತೆಗೆದುಕೊಳ್ಳುವಂಥ ಮುಂಚೆ ಒಂದು 5 ನಿಮಿಷದಲ್ಲಿ ಇದನ್ನು ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ, ಅಂದರೆ ತೀರಾ ತೆಳುಗೆ ಮಾಡ್ಕೋಬೇಡಿ, ಸ್ವಲ್ಪ ತಾನೇ ನೀರು ಹಾಕಿ ಸ್ವಲ್ಪ ಗಾಢವಾಗಿರಬೇಕು. ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಷ್ಟರೊಳಗೆ ಅದು ಕರಗಿರುತ್ತೆ. ಇಲ್ಲಾಂದರೆ ಜೊತೆಗೆ ಸ್ವಲ್ಪ ಉಪ್ಪು ಅದೇ ಲೆಮನ್ ಸಾಲ್ಟ್ ಏನು ಹರಳಿದೆಯಲ್ಲ ಅದು ಸ್ವಲ್ಪ ಕೈಗೆ ಸಿಗೋ ಥರ ಆಗುತ್ತೆ, ನೀಟಾಗಿ ಅದು ನೀರಲ್ಲಿ ಕರಗಿರಲ್ಲ. ಸೊ ನಾನೀಗ ಫಟಾಫಟ್ ಅಂತ ಪೂಜೆಗೆ ಸ್ಟಾರ್ಟ್ ಮಾಡ್ಕೋಬೇಕು, ಹಾಗಾಗಿ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಮಾಡೋದಿದ್ರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ. ಇಲ್ಲಿ ಎಷ್ಟು ಈಸಿಯಾಗಿ ನಾನು ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಹಾರ್ಶಾಗಿ, ತುಂಬ ಹಾರ್ಡಾಗಿ ನಾನು ಇಲ್ಲಿ ತಿಕ್ತಾ ಇಲ್ಲ, ಅಂದರೆ ಮುಂಚೆ ಎಲ್ಲ ಬೇರೆ ಥರ ಏನೋ ತುಂಬ ಜೋರಾಗಿ ತಿಕ್ತಾರಲ್ಲ ಹಾಗೆ ತಿಕ್ತಾ ಇಲ್ಲ. ಪೌಡರು ನಾವೇನು ಮಿಕ್ಸ್ ಮಾಡಿರೋಂಥ ಐಟಮ್ಸ್ ಇದೆಯಲ್ಲ ಅದು ನೀಟಾಗಿ ಅಪ್ಲೈ ಆಗಬೇಕು. ಸ್ವಲ್ಪ ಸಂದಿಲ್ಲೆಲ್ಲ ಅಲ್ಲಿ ಕಲೆ ಕೂತಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಣ್ಣದೊಂದು ಪುಟ್ಟದೊಂದು ತಾಮ್ರದ ಲೋಟ ಇದೆ, ಅದ್ರ ಒಳಗಡೆ ನಾನೊಂದು ಕಾಯಿನ್ ಹಾಕಿರ್ತೀನಿ. ಹಾಗಾಗಿ ಖಾಲಿ ಲೋಟನ ಇಡಬಾರ್ದು, ಕಾಯಿನ್ ಹಾಕಿರ್ತೀನಿ, ಜೊತೆಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿರ್ತೀನಿ. ದೇವ್ರ ಮುಂದೆ ಏನೇ ಇಡಲಿಲ್ಲ ಅಂದರೂ ಕೂಡ ಒಂದು ಲೋಟದಲ್ಲಿ ಸಕ್ಕರೆ ಮತ್ತು ನೀರನ್ನು ಇಡಬೇಕಂತೆ, ಏನು ನೈವೇದ್ಯ ಇಡಲಿಲ್ಲ ಅಂದರು ಅಂತ ಹೇಳ್ತಾರೆ. ಹಾಗಾಗಿ ಅದು ಸ್ವಲ್ಪ ಕಲೆ ಕೂತಿದೆ. ಇನ್ನೂ ಸ್ವಲ್ಪ ಹೊತ್ತು ನಾನು ಇದನ್ನೆಲ್ಲ ಬೇರೆ ದೇವರ ಸಾಮಾನನ್ನು ತೊಳೆಯೋ ಅಷ್ಟೊತ್ತಿಗೆ ಇದು ಕೂಡ ಕಲೆ ಮಾಯ ಆಗಿರುತ್ತೆ. ಸೊ ನನ್ನ ಹತ್ರ ಎಲ್ಲ ಆಲ್ಮೋಸ್ಟ್ ಪುಟಾಣಿ ಐಟಮ್ಸ್ಗಳೇ ಇದೆ.
ಸೊ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ಅದಾಗಿಯೂ ಕೂಡ ನನ್ನ ಹತ್ರ ಈ ಮ್ಯಾಜಿಕ್ ಪೌಡರ್ ಇರೋದರಿಂದ ನನಗೆ ಇನ್ನೇನು ಪೂಜೆ ಮಾಡ್ತಿದ್ದೀನಿ ಅಂದರೆ ಐಟಮ್ ಏನಿದೆ ದೇವ್ರ ಸಾಮಾನು ಏನಿರುತ್ತೆ ಅದನ್ನು ವಾಶ್ ಮಾಡಿಕೊಂಡು ಎತ್ತಿಡ್ಕೋತೀನಿ. ಹಾಗಾಗಿ ನನಗೆ ಈ ದೇವರ ಸಾಮಾನುಗಳನ್ನ ವಾಶ್ ಮಾಡೋದಕ್ಕೆ ನನಗೆ ಕಷ್ಟ ಆಗೋದಿಲ್ಲ. ಇನ್ನು ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಇದನ್ನು ಹೆಚ್ಚು ಹೊತ್ತು ಗಾಳಿಗೆ ಬಿಟ್ಟರೂ ಕೂಡ, ಅಂದರೆ ಕಾಪರು ಸ್ವಲ್ಪ ಗಾಳಿ ಜೊತೆಗೆ ನೀರಿನ ಜೊತೆಗೆ ಬೇಗ ಮಿಕ್ಸಪ್ ಆಗಿಬಿಡುತ್ತೆ, ಅಂದರೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಅದನ್ನು ಹೆಚ್ಚೊತ್ತು ನೀವು ನೀರಲ್ಲಿಟ್ಟರು ಇಲ್ಲ ನೀರನ್ನ ಇಳಿಯೋದಕ್ಕೆ ಬಿಡಲಿಲ್ಲ ಅಂದರೂ ಕೂಡ, ಹಾಗೆ ಸ್ವಲ್ಪ ಗಾಳೀಲಿಟ್ಟರೂ ಕೂಡ ಇನ್ನೂ ಬೇಗ ಕಪ್ಪಾಗೋದಿಲ್ಲ. ಇನ್ನು ನೀವು ಇದನ್ನು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಕ್ ನಾವು ಇನ್ನೊಂದು ವಾರ, ಅಂದರೆ ವಾರದಿಂದ ವಾರಕ್ಕೆ ನಾವು ದೇವ್ರ ಸಾಮಾನುಗಳನ್ನ ತೊಳಿತಾ ಇದ್ದೀವಿ ಅಂದರೆ ಕೂಡ ಅಷ್ಟಾಗಿ ಕಪ್ಪಾಗಿ ಕಲೆ ಆಗಿರಲ್ಲ. ಸೊ ಇನ್ನು ನಾನು ಇದನ್ನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ. ಸೊ ಇನ್ನು ಹೆಣ್ಮಕ್ಳಿಗೆ ಅತಿ ಈಸಿಯಾಗಿ ನೋಡಿ, ಇಲ್ಲಿ ನಾನಿಲ್ಲಿ ಸ್ಕ್ರಬ್ ತೊಗೊಂಡಿಲ್ಲ, ಏನಿಲ್ಲ. ಕೈಯಲ್ಲಿ ನಿಮಗೆ ಇದರ ಡಿಫ್ರೆನ್ಸ್ ತೋರಿಸೋಣ ಅಂತ ಹೇಳಿ ಸ್ವಲ್ಪ ಪೌಡರ್ನ ತೊಗೊಂಡು ಜಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಸ್ವಲ್ಪ ಹರಳಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಅದಿನ್ನೂ ನೀಟಾಗಿ ಕರಗಿಲ್ಲ. ಒಂದು 5 ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಟರೆ ನೀಟಾಗಿ ಕರಗುತ್ತದು. ನೋಡಿ ಇಲ್ಲಿ ಎಷ್ಟು ಹೊಳಿತಾ ಇದೆ. ನಾನಿನ್ನೂ ಏನು ಕೆಮಿಕಲ್ ಹಾಕಿಲ್ಲ, ನಿಮ್ಮ ಮುಂದೆನೇ ಪೌಡರ್ ಪ್ರಿಪೇರ್ ಮಾಡಿದ್ದೀನಿ, ಹಾಗೆ ನಿಮ್ಮ ಮುಂದೆನೇ ವಾಶ್ ಮಾಡ್ತಾಯಿದ್ದೀನಿ. ಆದರೆ ಒಳಗಡೆ ಎಲೆ ಇರುತ್ತಲ್ವ ಸುತ್ತಲೂ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಗಾಢವಾಗಿ ಕೂತಿದೆ. ಹೋದ ವಾರ ನಾನು ಒಂದೇ ಸಲ ದೇವ್ರ ಸಾಮಾನನ್ನು ವಾಶ್ ಮಾಡಿದ್ದು, ಹಾಗಾಗಿ ಎಲೆ ಚೇಂಜ್ ಮಾಡಿರಲಿಲ್ಲ. ಇಲ್ಲಿ ನೀವು ನೋಡ್ಬೋದು ಒಳಗಡೆ ಸ್ವಲ್ಪ ನಾನು ಹಾರ್ಷಾಗಿ, ಅಂದರೆ ಹಾರ್ಡಾಗಿ ತಿಕ್ತಾಯಿದ್ದೀನಿ. ಬಿಟ್ಟರೆ ನಾನು ಅದನ್ನು ವಾಶ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಎಷ್ಟು ಶೈನಿಯಾಗಿರುತ್ತೆ. ಅಂದರೆ ದೇವ್ರ ಸಾಮಾನುಗಳನ್ನ ತೊಳೆದ ತಕ್ಷಣ ಒಂದು ಒಣ ಬಟ್ಟೆಯಲ್ಲಿ ನೀವು ನೀಟಾಗಿ, ಅಂದರೆ ಸಾಫ್ಟ್ ಇರೋ ಕ್ಲಾತಲ್ಲಿ ನೀವು ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ನೀವು ಇನ್ನೊಂದು ಅದನ್ನು ಮುಟ್ಟಿದಾಗಲೂ ಕೂಡ, ಹೊರಗಡೆ ಇಟ್ಟಾಗಲೂ ಕೂಡ, ಪೂಜೆ ಮಾಡಿ ಮುಗಿಸಿದ ಮೇಲೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಷ್ಟೇ ಇದ್ರ ಟ್ರಿಕ್ಸು, ತುಂಬ ಕಷ್ಟಪಡುವಂಥ ಅಗತ್ಯ ಇಲ್ಲ. ಸೊ ಇಲ್ಲಿ ನಾನು ನಿಮಗೆ ಡೀಪಾಗಿ ಪ್ರತಿಯೊಂದು ಸಾಮಾನು ತಿಕ್ಕಿ ತೊಳಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಹಾರ್ಡ್ ಕಲೆ ಇದ್ರೂ ಕೂಡ ಹೋಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕರ್ಪೂರ ಇಡುವಂತಹ ಇದು ಅದು ಎಷ್ಟು ಕಪ್ಪಾಗಿತ್ತು, ಜಸ್ಟ್ ಒಂಚೂರು ಅಪ್ಲೈ ಮಾಡಿದೆ ನಾನು ಅಷ್ಟೇ. ಇನ್ನು ಬಿಟ್ಟರೆ ನಾನು ಏನೂ ಕೂಡ ನಿಮ್ಮ ಮುಂದೆನೇ ಇಲ್ಲಿ ತೋರಿಸ್ತಾ ಇದ್ದೀನಿ, ಏನೂ ಕೂಡ ಅದನ್ನು ಹಾರ್ಷಾಗಿ ತಿಕ್ಕಿಲ್ಲ, ಮಾಡಿಲ್ಲ. ಎಷ್ಟು ನೀಟಾಗಿ ಹೊಳಿತಾ ಇದೆ. ಹಾಗೆ ತುಂಬ ವರ್ಷಗಳ ಕಾಲ ಈ ಪೂಜೆ ಐಟಮ್ಗಳು, ವಸ್ತುಗಳು ಬರುತ್ತೆ, ಲಾಂಗ್ ಲಾಸ್ಟ್ ಆಗಿರುತ್ತೆ. ಹಾಗೆ ನಾವು ಪ್ರತಿ ವಾರ ಪೂಜೆ ಮಾಡಿದಾಗಲೂ ಕೂಡ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಎತ್ತಿಡ್ಕೋಬೋದು. ಇನ್ನು ನೋಡಿ, ಇಲ್ಲಿ ನಾನು ಕಳಸ ಏನಿದೆಯಲ್ಲ ಅದನ್ನು ಒಳಗಡೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಒಳಗಡೆ ಕಾಯಿನ್ ಏನು ಹಾಕ್ತೀನಲ್ಲ ಅದು ತುಂಬ ಫ್ಲ್ಯಾಟಲ್ಲಿ ಕೂತ್ಕೊಂಡಿರುತ್ತೆ, ಅದು ಸ್ವಲ್ಪ ಹೋಗಿಲ್ಲ. ಇನ್ನೊಂದು 5 ನಿಮಿಷ ನಾನು ಆ ಪೌಡರ್ನ ಅಪ್ಲೈ ಮಾಡಿ ಬಿಡಬೇಕಿತ್ತು. ಸೊ ನನಗೆ ಈಗ ಪೂಜೆಗೆ ಲೇಟ್ ಆಗಿದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಂಚೆ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಎಷ್ಟು ಹೊಳಿತಾ ಇದೆ. ನಾನಿನ್ನು ಆರ್ಟಿಫಿಷಿಯಲ್ ಲೈಟ್ ಹಾಕಿಲ್ಲ, ನನ್ನ ಸಿಂಕ್ ಹತ್ರನೇ ವಿಂಡೋ ಇದೆ. ನಾನಿನ್ನು ಟಾರ್ಚ್ ಹಾಕಿಲ್ಲ, ರಿಂಗ್ ಲೈಟ್ ಹಾಕಿಲ್ಲ, ಏನೂ ಇಲ್ಲ. ಇಷ್ಟು ಬೆಳಕಲ್ಲೇ ಇದು ಪೂಜೆ ಐಟಮ್ಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇನ್ನು ಗಣಪತಿ ಮತ್ತು ಲಿಂಗು ಇರುತ್ತೆ, ಗಂಟೆ ಇರುತ್ತಲ್ವ, ಅದನ್ನು ನಾನು ನೀಟಾಗಿ ಸ್ವಲ್ಪ ಸಂದಿಲ್ಲೆಲ್ಲ ಸ್ಕ್ರಬ್ ಹೋಗೋದಿಲ್ವಲ್ಲ, ಹಾಗಾಗಿ ನಾನು ಒಂದು ಸಪ್ರೇಟ್ ಟೂತ್ ಬ್ರಷ್ನ ಯೂಸ್ ಮಾಡ್ತೀನಿ. ಅಂದರೆ ಯಾರೂ ಯೂಸ್ ಮಾಡದೇ ಇರೋವಂಥ ಟೂತ್ ಬ್ರಷ್ನ ಸಂದಿಲಿರೋಂಥ ಎಲ್ಲ ಕೊಳೆಗಳು ಹೋಗಲಿ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತೀನಿ. ಇನ್ನು ಪುಟಾಣಿ ತಟ್ಟೆಗಳು, ದೀಪದ ತಟ್ಟೆಗಳು, ದೀಪನ ನೇರವಾಗಿ ಕೆಳಗಡೆ ಇಡಬಾರ್ದು ಅಂತ ಹೇಳಿ ತಟ್ಟೆಗಳನ್ನ ಯೂಸ್ ಮಾಡ್ತೀನಿ. ಇನ್ನು ಅಗರಬತ್ತಿ ಸಿಗಿಸ್ತೀವಲ್ವ, ಅದು ಸ್ವಲ್ಪ ಒಳಗೆಲ್ಲ ನೀರು ಹೋಗಿರುತ್ತೆ, ಒಳಗೂ ಕೂಡ ಡಾರ್ಕ್ ಕಲರ್ ಆಗಿರುತ್ತೆ. ಇನ್ನು ಈ ತಟ್ಟೆ ಸ್ಪೆಷಲಿ ನಾನು ಇದರಲ್ಲಿ ಅಕ್ಕಿನ ಹಾಕಿ ಪೂಜೆನ ಮಾಡಿರ್ತೀನಿ. ಸೊ ಅದು ಅಕ್ಕಿಯ ಒಂದು ಸಣ್ಣ ಸಣ್ಣ ಬ್ಲ್ಯಾಕ್ ಮಾರ್ಕ್ ಏನಿರುತ್ತೆ ಉಳಿದು ಹೋಗಿರುತ್ತೆ, ಅದು ನಾನು ಜಸ್ಟು ಒಂಚೂರು ಪೌಡರ್ನ ಅಪ್ಲೈ ಮಾಡಿ ಹಚ್ಚೋಷ್ಟೊತ್ತಿಗೆ ಅದು ನೀಟಾಗಿ ಕ್ಲಿಯರ್ ಆಗಿರುತ್ತೆ. ಇನ್ನು ವರಮಹಾಲಕ್ಷ್ಮಿಗೆ ನಾವು ಪೂಜೆಗೆ ಅಂತ ಏನು ಬಿಂದಿಗೆ ಇರುತ್ತಲ್ಲ, ಆ ಬಿಂದಿಗೆಯಲ್ಲಿ ಕೂಡ ನಾನು ನೀರನ್ನ ತುಂಬಿಟ್ಟಿರ್ತೀನಿ. ಎಲ್ಲ ದೇವರ ಪೂಜೆಗಿಂತ ಮುಂಚೆ ಗಂಗೆ ಪೂಜೆ ಮಾಡಬೇಕು ಅಂತ. ಹಾಗಾಗಿ ನೋಡಿ, ಅದು ಕೂಡ ಎಷ್ಟು ನೀಟಾಗಿ ಹೊಳಿತಾ ಇದೆ. ಇನ್ನು ಕೊನೆಗೆ ಉಳಿದಿದ್ದು ನೋಡಿ, ನಾನು ಜಸ್ಟ್ 2 ಸ್ಪೂನಿನ
ಪೌಡರಿಂದ ನನಗೆ ಇಷ್ಟೆಲ್ಲ ಪಾತ್ರೆ ಸಾಮಾನುಗಳು ಎಷ್ಟು ನೀಟಾಗಿ ವಾಶ್ ಆಯಿತು ಅಂತ ಹೇಳಿ. ಇನ್ನು ಲಾಸ್ಟ್ಗೆ ಬೆಳ್ಳಿ ದೀಪಗಳನ್ನ ನಾನು ಆ ಪೌಡರಿಂದ ವಾಶ್ ಮಾಡಲ್ಲ. ಏನು ಒಂದು 50 ಗ್ರಾಮ್ಸ್ ಅಷ್ಟು ಕೋಲ್ಗೇಟ್ ಪೌಡರ್ನ ತೊಗೊಂಡಿರ್ತೀನಿ. ಒಂದು 6 ಮಂತ್ 7 ಮಂತ್ ಅಂದರೂ ಆರಾಮಾಗಿ ಬರುತ್ತೆ. ಆ ಪೌಡರ್ನ ನೀಟಾಗಿ ಅಪ್ಲೈ ಮಾಡೋದು ಜಸ್ಟ್ ಬ್ರಷಿಂದ. ನಾನು ಯಾವುದೂ ಇಲ್ಲಿ ಹಾರ್ಡಾಗಿ ತಿಕ್ತಾ ಇಲ್ಲ, ನೋಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.